ಇನ್ವೆನ್ಷನ್ ಈಸ್ ದ ಮದರ್ ಆಫ್ ನೆಸೆಸಿಟಿ. ಈ ಕ್ಯಾಮ್ರಾನ ಕಂಡಿಡಿದವನು ಆ ಟೈಮ್ಗೆ ಏನೋ ಒಂದು ಮಾಡಬೇಕು ಅಂತ ಇನ್ವೆನ್ಷನ್ ಮಾಡ್ತಾನೆ. ಈ ಮಕ್ಕಳಿಗೆ ಆ ಮೆಂಟಾಲಿಟಿ ಇಲ್ಲ. ಒಬ್ಬ ಫಾರ್ಮರ್ ಸನ್ ಏನನ್ನ ಅಥವಾ ಡಾಟರ್ ಫೇಲ್ ಆದರೆ ಇನ್ನು 6 ತಿಂಗಳು ಹಾಸ್ಟೆಲ್ ಫೀಸ್ ಕಟ್ಟೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ ಸರ್. ಹಂಗೆ ಅವನ ಫೇಟ್ ನನ್ನ ಕೈನಾಗಿದೆ. ತೀರೋಳು ಫೇಲ್ ಆದರೆ ಅದು ಅವನೇ ಬರ. ಇಲ್ಲಿ ನಾನು ಫೇಲ್ ಮಾಡಿಬಿಟ್ರೆ ಅವನು ಅಲ್ಲಿ ಪಾಸ್ ಆದರೂ ಫೇಲೇ ಇವನು. ದಟ್ಸ್ ವೈ ಇನ್ನು 30 ವರ್ಷದೊಳಗೆ ಐ ನೆವರ್ ಫೇಲ್ಡ್ ಎ ಚೈಲ್ಡ್ ಆಫ್ ಎ ಫಾರ್ಮರ್. ಬೈದರೆ ಪ್ರೈವೇಟ್ನಾಗ ಬೈಬೇಕಂತೆ, ಹೊಗಳಿದ್ರೆ ಪಬ್ಲಿಕ್ನಾಗ ಹೊಗಳ್ಬೇಕಂತೆ. ನಿನ್ನ ಸ್ಟೂಡೆಂಟ್ಸ್ನ ಬೈಯಂಗಿದ್ರೆ ರೂಮಿಗೆ ಕರ್ಕೊಂಡೋಗಿ ಬೈ, ಕಾಪಾಡು ಪಡಿಬೇಕು. ಬಟ್ ಪಬ್ಲಿಕ್ನಾಗ ಅವಮಾನ ಮಾಡಬೇಡ. ನಾನು ಭಾಳ ಜನ ತಂದೆ ತಾಯಿಗೆ ಮಾತು ಹೇಳ್ತೀನಿ, ಡೋಂಟ್ ಇನ್ಸಲ್ಟ್ ಎ ಚೈಲ್ಡ್. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಅವಾಗ ನಿಮ್ಮ ಕಾಲಕ್ಕೆ ಕೋಚಿಂಗ್ ಏನು ಇಲ್ಲ ಸರ್. ಕೋಚಿಂಗ್ ಸರ್, ಟ್ಯೂಷನ್ಗೆ ಹೋಗೋರು 10 ರೂಪಾಯಿ KRD ಹತ್ರ. ನನ್ನ ಹತ್ರ ಅಂಗಡಿ ವ್ಯಾಪಾರ ಮಾಡೀನಿ. 10 ರೂಪಾಯಿಗೆ ಬಂಡವಾಳ ಬರ್ತದೆ. ನಾನು ಆ ಹುಬ್ಳಿಯಿಂದ ವರ್ಷಕ್ಕೆ 20 ರೂಪಾಯಿ ಕಟ್ಟಿದರೆ ಏನು ಈಗಿನ ಕಾಲದ ನೋಟ್ಸ್ ಇರುತ್ತಲ್ಲ ಅಂಥದ್ದು ಬರೋದು ಹುಬ್ಳಿಯಿಂದ. ಅದನ್ನು ಓದ್ಕೊಂಡೆ ಸರ್. ಇಡೀ ಹೈಸ್ಕೂಲ್ಗೆ ನಾನೇ ಫಸ್ಟ್. 5 ಜನ ಫಸ್ಟ್ ಕ್ಲಾಸ್, ಫಸ್ಟ್ ಟೈಮ್ ಮುನ್ಸಿಪಲ್ ಹೈಸ್ಕೂಲ್ ದೊಡ್ಡಬಳ್ಳಾಪುರ. IAS ನಾನೇ. ಅಲ್ಲೊಂದು ಮಜಾ ಹೇಳ್ತೀನಿ ಕೇಳಿ ನೀವು. ನಾನು GKBMS ಗೌರ್ಮೆಂಟ್ ಕನ್ನಡ ಬಾಯ್ಸ್ ಮಿಡ್ಲ್ ಸ್ಕೂಲಿಂದ ಹೈಸ್ಕೂಲಿಗೆ ಹೋಗ್ತೀವಿ. ಅಲ್ಲಿ TB ಸೂರ್ಯನಾರಾಯಣ ರಾವ್ ಅಂತ ಡಿಸಿಪ್ಲಿನ್ ಟೀಚರ್ ಬಾಲ್ಡಿ ಅವರು ಫಸ್ಟೇನೆ ಕೇಳ್ತಾರೆ, 2 ಸಾಲ್ ಮಾಡ್ತಾರೆ. 65 ಮೇಲೆ ಬಂದಿರೋರು ಇಂಗ್ಲೀಷಲ್ಲಿ ಆ ಕಡೆ ಕೂತ್ಕೊಳ್ಳಿ, 65 ಕೆಳಗಡೆ ಬಂದಿರೋ ಈ ಕಡೆ ಕೂತ್ಕೊಳ್ಳಿ. ನಂದು 63 ಇಂಗ್ಲೀಷ್ನಲ್ಲಿ ಈ ಕಡೆ ಕುಂಡ್ರಿಸ್ತಾರೆ. ನಮ್ಮ ಅಣ್ಣ ಹೇಳಿರ್ತಾನೆ, ಅಂಜನೇಯ ಇಂಗ್ಲೀಷ್ ಮೀಡಿಯಮ್ನಾಗೆ ನೀನು ಓದಿದರೆ ಡಾಕ್ಟ್ರು ಇಂಜಿನಿಯರ್ ಆಗಿ ಈಸಿ ಆಗುತ್ತೆ ಅಂತ. ನಾನು ಎದ್ದು ನಿಂತ್ಕೊಂಡು, ಸರ್ ನಾನು ಆ ಕಡೆ ಕೂತ್ಕೊಂಡು, ಎಷ್ಟ ನಿನ್ನ ಮಾರ್ಕ್ಸು ಅಂದರು. 63 ಸರ್. ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿದ್ರೆ ಆ ಕಡೆ ಕುಂಡ್ರಿಸ್ತೀನಿ ನೋಡಿ ಅಂದರು. ಸರಿ ಕೇಳಿ, ಯಾಕಂದ್ರೆ ನಾನು ABCD ಎಲ್ಲ ಓದ್ಕೊಂಡಿದ್ನಲ್ಲ. ಎದ್ದು ನಿಂತ್ಕೊಂಡೆ. ಕ್ಯೂಗೆ ಸ್ಪೆಲ್ಲಿಂಗ್ ಏನೋ ಅಂದರು. ಕ್ಯೂ. ನಾನು ಎಷ್ಟು ಸ್ವಲ್ಪ ಕೇಳ್ಬಿಟ್ರಲ್ಲ, ದೊಡ್ಡ ಕ್ಯೂ ಸರ್ ಅಂದೆ. ನಾನು ಬಸ್ ಮೇಲೆ ನೋಡಿದ್ದೆ, ಇಷ್ಟಪ್ಪ ಕ್ಯೂ ಬರ್ದಿರು. ಕ್ಯೂ ಅಂದರೆ ದೊಡ್ಡ ಕ್ಯೂ ಸರ್ ಅಂದ್ರೆ. ನಕ್ಕರು, ಗೊತ್ತಲ್ಲ ಅಲ್ಲಿ ಅಂದರು. ನನಗೆ ಆಮೇಲೆ ಗೊತ್ತಾಯ್ತು ಕ್ಯೂ ಸ್ಪೆಲ್ಲಿಂಗ್ QUE ಇದು ಕ್ಯೂ ಸ್ಪೆಲ್ಲಿಂಗು ಕರೆಕ್ಟಾಗಿ ಗೊತ್ತಾಗಿದ್ದು. ನನಗೆ ಗೊತ್ತೇ ಇರಲ್ಲ. ಡಿಕ್ಷನರಿ ಒಳಗೆ ಯಾರೋ ತೋರಿಸ್ಕೊಟ್ರು, ಮರಿ ಕ್ಯೂ ಅಂದರೆ QUE ಅದು ಇಂಗ್ಲೀಷ್ನೊಳಗೆ ಕ್ಯೂಗೆ ಸ್ಪೆಲ್ಲಿಂಗ್ ಅಂತೆ. ನಂಗೆ ಹೆಂಗೆ ಗೊತ್ತು? ಪಾಪ ಹಳ್ಳಿ ಶಾಲೆನ ಕುಂಡ್ರಿಸ್ಬಿಟ್ರು ಸರ್. ಅಳು ಬಂದ್ಬಿಡ್ತು. ಅಲ್ಲೊಬ್ಬ ಅಟ್ರಂಡ್ರಿದ್ದ, ಹನುಮಂತಯ್ಯ ಅಂತ. ಅವ್ನು ನನ್ನ ನೋಡ್ತಾ ಇದ್ದ. ಬಂದ, ಯಾಕೆ ಮರಿ ಹೇಳ್ತೀಯ? ಅಣ್ಣ ನಾನು ಆ ಕಡೆ ಕೂತ್ಕೋಬೇಕು ಅಂದೆ. ಬಾಯ್ಲಿ ಆಚೆ ಹೋಗ್ಬಿಡು, ಆ ಬೇಲಿ ಗಿಡದಲ್ಲಿ ಮುಚ್ಚೋಯ್ದ್ಬಿಟ್ಟು ಲಾಸ್ಟಿಗೆ ಬಂದು ಕೂತ್ಕೊಂಡ್ಬಿಡು ಅಂತ. ಸರ್ ಹಂಗೆ ಮಾಡಿದೆ ನೋಡಿ ಸರ್. ಇಂಗ್ಲೀಷ್ ಮೀಡಿಯಮ್ ಸೀಟ್ ಸಿಕ್ತು. ಆ ಪುಣ್ಯಾತ್ಮನ ಇವತ್ತು ನೆನೆಸ್ಕೊತೀನಿ. ಇಡೀ ತಾಲೂಕಿಗೆ ಫಸ್ಟ್ ಬಂದೆ ಸರ್ ನಾನು. ದಿಸ್ ಈಸ್ ಯಾವತ್ತೂ ಕೂಡ ಜೀವನದಲ್ಲಿ ಇವೆಲ್ಲ ಜೀವಂತ ನಿದರ್ಶನಗಳು. ಅದಕ್ಕೆ ನಾನು ಇದನ್ನು ಹೇಳ್ದಾಗ ಕಣ್ಣೀರು ಬರ್ತದೆ ನನಗೆ. ಜೀವಂತ ನಿದರ್ಶನ. ಹನುಮಂತಯ್ಯನ ಇವತ್ತು ನೆನೆಸ್ಕೊತೀನಿ, ಪುಣ್ಯಾತ್ಮನ. ಅವನಿಂದ ನಾನು ಇಂಗ್ಲೀಷ್ ಮೀಡಿಯಮ್ ಸೇರ್ಕೊಂಡು ಆ ರೋಷದಿಂದ ಫಸ್ಟ್ ಬಂದೆ. ನನಗೆ ಇಂಗ್ಲೀಷ್ ಮೀಡಿಯಮ್ ಕೊಡಲ್ಲ ಅಂತಾರ, ನಾನೇ ಫಸ್ಟ್ ಬರ್ತೀನಿ ನೋಡು ಅಂತ. ಸರ್ ಎಲ್ಲ ಟ್ಯೂಷನ್ಗೆ ಹೋಗೋರು, ವಿಶ್ವನಾಥ್ ಶೆಟ್ಟಿ, MG ಶ್ರೀನಿವಾಸು ಅವರೆಲ್ಲ ನನ್ನ ಕ್ಲಾಸ್ಮೇಟ್ಸು. KRD ಹತ್ರ ಟ್ಯೂಷನ್ಗೆ ಹೋದರೆ ಚೆನ್ನಾಗಿ CR ಕೃಷ್ಣಪ್ಪ ಅರಳುಮಡಿಗೆ, ಅವನು ಡಾಕ್ಟ್ರ್ ಇದ್ದಾನೆ. ಈ 5 ಜನ ಫಸ್ಟ್ ಕ್ಲಾಸ್ನಲ್ಲಿ 3 ಡಾಕ್ಟ್ರ್ ಅದು. ನಾನು CR ಕೃಷ್ಣಪ್ಪ ಅರಳುಮಡಿಗೆ, ವಿಶ್ವನಾಥ್ ಅಂತ ಇನ್ನೊಬ್ಬ. ಇಷ್ಟು ಜನ ನಾವು ಡಾಕ್ಟ್ರ್ ಆದೋ, ಇನ್ನಿಬ್ಬರು ಬ್ಯಾಂಕ್ ಆಫೀಸರ್ ಆದರು. ನೋಡಿ ಜೀವನ ಮೈಲುಗಳು ಹೆಂಗೆ ಮುಂದೆ ಹೋಗ್ತವೆ ಅಂತ. ಅದಾದಮೇಲೆ ಕೆಲವರು ಅಲ್ಲೇ ಕೊಂಗಾಡೆಪ್ಪ ಸೇರಿಕೊಂಡ್ರು. ನಾನು ಮಾತ್ರ ನನ್ನ ಅಣ್ಣ ಹೇಳಿದ್ದಕ್ಕೆ ಇಲ್ಲಿ ನ್ಯಾಷನಲ್ ಕಾಲೇಜಿಗೆ ಬಂದು H ನರಸಿಂಹಯ್ಯನವ್ರ ಕೈ ಮುಗಿದು ನನ್ನ ಮಾರ್ಕ್ಸ್ ಕಾರ್ಡ್ ಕೊಟ್ಟೆ. ಫಸ್ಟ್ ಕ್ಲಾಸ್ ಇತ್ತಲ್ಲ, ಮಾಫ್ಯೂಸಿಲ್ ಸ್ಟೂಡೆಂಟ್ ಅಂತ ಒಂದು ಕ್ಯಾಟಗರಿ ಇತ್ತು. 5% ಕೋಟ ಸೇರ್ಕೊಳ್ಳೋ ಮರಿ ಅಂದರು. ಬಟ್ ಅವತ್ತಿನ ಕಾಲದಲ್ಲಿ ಇರೋದಿಲ್ಲಿ ಬೆಂಗಳೂರಿನಲ್ಲಿ. ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದೀನಿ, ನನ್ನನ್ನು ಕರ್ಕೊಂಬಂದು ಯಾರೋ ಪುಣ್ಯಾತ್ಮರು ಸರ್. ಇವತ್ತು ನೆನೆಸ್ಕೊತೀನಿ, ಮೆಜೆಸ್ಟಿಕ್ ಥಿಯೇಟ್ರಿಗೆ ಹೊಡೆದಾಕವ್ರೆ. ಅದ್ರ ಎದುರುಗಡೆ ಒಂದು ಹಾಸ್ಟೆಲ್ ಇತ್ತು, ಬಂಡಿ ಶೇಷಮ್ಮ ಹಾಸ್ಟೆಲ್ ಅಂತ. ಆಗಿನ ಕಾಲದಲ್ಲಿ ರೈತರು ಗಾಡಿ ಹೊಡ್ಕೊಂಬಂದ್ರೆ, ಹುಲ್ಲಿನ ಗಾಡಿ, ಅವ್ರಿಗೆ ಇಳ್ಕೊಳ್ಳಿಕ್ಕೆ ಮಾಡಿದಂಥ ಜಾಗ. ಅದಾದಮೇಲೆ ಹಾಸ್ಟೆಲ್ ಮಾಡಿದ್ರು ನಮ್ಮಂಥ ಹಳ್ಳಿ ಮಕ್ಕಳಿಗೆ. ಫ್ರೀ ರೂಮ್ ಕೊಡೋರು, ಊಟ ಗೀಟ ಕೊಡ್ತಿರಲಿಲ್ಲ. ಅಲ್ಲಿ ಯಾರನ್ನೋ ಹಿಡಿದು ಕಾಡಿ ಬೇಡಿ ಕೊಟ್ಟರು ಒಂದು ಸೀಟು. ನಾನೇ ಅನ್ನ ಮಾಡ್ಕೊಳ್ಳೀನಿ. ಸರಸ್ವತಿ ಲಾಡ್ಜ್ಗೆ ಹೋದರೆ 4 ಆಣೆ ಕೊಟ್ಟರೆ ಒಂದು ಟಿಫನ್ ಕ್ಯಾರಿಯರ್ ತುಂಬ ಸಾಂಬಾರು ಕೊಡೋರು. ಅದನ್ನು ತಂದು ಅದನ್ನೇ ಕಲಿಸಿ ಉಣ್ಕೊಂಡು, ಬೆಳಗ್ಗೆ ಟಿಫನ್ ಅದನ್ನೇ ಟಿಫನ್ ಕ್ಯಾರಿಯರ್ ಹಾಕ್ಕೊಂಡು ಅನ್ನ ಕಲಿಸ್ಕೊಂಡು ಅದನ್ನು ಬ್ಯಾಗ್ನಾಗ ಇಟ್ಕೊಂಡು ನ್ಯಾಷನಲ್ ಕಾಲೇಜ್ ಬಸವನಗುಡಿಗೆ ದಿನಾ ನಡ್ಕೊಂಡು ಹೋಗೀನಿ. ಬಳೆಪೇಟೆ, ಚಿಕ್ಕಪೇಟೆ, ಹಿಂಗೆ. ಅಲ್ಲಿ ಮಜಾ ಕೇಳಿ, ನಮ್ಮದು 2 ಇಯರ್ PUC ಫಸ್ಟ್ ಬ್ಯಾಚ್. ನಾನು ಅಲ್ಲಿವರೆಗೂ 1 ಇಯರ್ ಇತ್ತು. ಕೋಟೆ ಆಂಜನೇಯ ಇದೆ, ಅದ್ರ ಮುಂದೆ ನಡ್ಕೊಂಡು ಹೋಗೀನಿ. ಆಂಜನೇಯನಿಗೆ ಯಾವಾಗಲೂ ಒಂದು ಕೈ ಮುಗೀನಿ ಬರೋ ವಾಪಸ್ಸು. ಸ್ವಾಮಿ
ನಾನು ಮುಂದೆ 2 ವರ್ಷ ಆದಮೇಲೆ ಸ್ವಲ್ಪ ನಡೆಯೋದು ಕಡಿಮೆ ಮಾಡಿಸಪ್ಪ. ಯಾಕೆ ಗೊತ್ತಾ, ನ್ಯಾಷನಲ್ ಕಾಲೇಜಿಂದ ಈ ಕಡೆ ಬಂದರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಇತ್ತು. ಸೊ ನಡೆಯೋದು ಕಡಿಮೆ ಅಂದರೆ ನನ್ನ ಆ ಕಾಲೇಜಿಗೆ ಸೇರಿಸಪ್ಪ ದೇವ್ರಿಗೆ ನನ್ನ ಖುಷಿ ಮುಟ್ತೋ ಏನೋ. ಒಳ್ಳೆ ಅಲ್ಲಿ ಸಿಗಬೇಕಾಗಿತ್ತು, ಯಾರೋ ಇನ್ಫ್ಲೂಯೆನ್ಸ್ ಮಾಡಿದ್ದು ನಾನು ಬಳ್ಳಾರಿಗೆ ತಾಕ್ಬಿಟ್ರು ಒಟ್ಟು ಡಾಕ್ಟ್ರ್ ಆದೆ. ಜೀವನದಲ್ಲಿ ಹೆಂಗಿರುತ್ತೆ ನೋಡಿ. ಅಲ್ಲೂ ಕೂಡ ಅನ್ನ ಮಾಡಿಕೊಂಡು ನಾನು ಸರ್ ಆ ಆಟ್ಲಾಗಿದ್ದವ್ರು ಎಲ್ಲ ಗ್ಯಾಸ್ ಕಾಲೇಜ್ನವ್ರೆ. ಅವಾಗ ಗ್ಯಾಸ್ ಕಾಲೇಜ್ ಅನ್ನೋರು ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜು, ಇಲ್ಲದ್ರೆ ರೇಣುಕಾಚಾರ್ಯ ಅಂಥ ಕಾಲೇಜು. ನ್ಯಾಷನಲ್ ಕಾಲೇಜ್ನವ್ರು ಯಾರೂ ಆಟ್ಲಾಗ ಇದುವರೆಗೂ ಸೇರಿಲ್ಲ, ನಾನು ಒಬ್ಬನೇ. ರಿಸಲ್ಟ್ ಬಂದರೆ ನೋಡ್ತೀವಿ ಯಾವನೂ ಪಾಸ್ ಆಗ್ತಿರಲ್ಲ, ನಾನು ಮಾತ್ರ ಫಸ್ಟ್ ಕ್ಲಾಸ್. ಫಸ್ಟ್ ಟೈಮ್ ಆಟ್ಲ ಫಸ್ಟ್ ಕ್ಲಾಸ್ ಬಂದಿರೋ ಹುಡುಗ ನಾನು ನೋಡಿ. ನಮ್ಮ ಊರಿನವ್ರು ಕೃಷ್ಣಪ್ಪ ಅಂತ ಒಬ್ಬರು ಮೇಷ್ಟ್ರಿದ್ರು, ಅವರು ಅಲ್ಲೇ ಇದ್ದರು. ಆಂಜನೇಯ ನೀನು ಚೆನ್ನಾಗಿ ಓದ್ತೀಯ, ನೀನು ಇನ್ನೊಂದು ಹಾಸ್ಟ್ಲು ತೋರಿಸ್ತೀನಿ, ಅಲ್ಲಿ 2 ಟೈಮ್ ಊಟ ಹಾಕ್ತಾರೆ, ನೀನು ಓದೋದು ಇನ್ನೂ ಈಸಿ ಆಗಿ. ಆರ್ಕೆಂಪ್ಟಿ ಅಷ್ಟೇ ಸರ್, ಇಲ್ಲಿ ರಾಜಾಜಿನಗರದಲ್ಲಿ ಆರ್ಕೆಂಪ್ಟಿ ಚೌಲ್ಟ್ರಿ ಇದೆಯಲ್ಲ, ಪಕ್ಕದಲ್ಲಿ ಶಾರದಾ ಹಾಸ್ಟೆಲ್ ಇದೆಯಲ್ಲ, ಶಾರದಾ ಚೌಲ್ಟ್ರಿ, ಅದು ನನ್ನ ಹಾಸ್ಟ್ಲು ಸರ್. ಇವತ್ತು ನಾನು ಅಲ್ಲಿ ಹೋಗೋ ಆ ರೂಮಿಗೆ ಕೈ ಮುಗಿದೋಗ್ತೀನಿ. ಚೆನ್ನರಾಯ ರೆಡ್ಡಿ ಅಂತ ಮಲ್ಲೇಶ್ವರನಾಗ ಒಬ್ಬರು ಅಡ್ವೊಕೇಟ್ ಇದ್ದರು. ಅವ್ರ ಹೆಂಡತಿ, ಅವ್ರಿಗೆ ಮಕ್ಕಳಿರಲಿಲ್ಲ, ಅವ್ರ ಹೆಂಡತಿ ಹೆಸರಲ್ಲಿ ಒಂದು ಸೀಟ್ ಇತ್ತು, 2 ಇತ್ತು. ನಾನು ಎಲ್ಲ 3-4 ಸಾರಿ ಹೋಗಿ ಬೇಡ್ಕೊಂಡಾಗ ನನ್ನ ಮಾರ್ಕ್ಸ್ ನೋಡಿ ಆ ಪುಣ್ಯಾತ್ಮ ನನಗೆ ಅಲ್ಲಿ ಸೀಟ್ ಕೊಟ್ಟ. 2 ಸಾರಿ ಊಟ ಕೊಡೋರು, ಬೆಳಗ್ಗೆ ಕಾಲೇಜ್ಗೆ ಹೋಗೋಗೆ, ರಾತ್ರಿ ಬಂದಾಗೆ. ಭಾನುವಾರ ಒಂದಿನ ನಮಗೆ ಜೀವನದಲ್ಲಿ ಟಿಫನ್ ಅಂತ ಚಿತ್ರಾನ್ನ. 3 ಸಾರಿ ಊಟದ ಕಾನ್ಸೆಪ್ಟೇ ಇಲ್ಲ. ಬೆಳಗ್ಗೆ ಕಾಲೇಜ್ಗೆ ಹೋಗಿ ಉಣ್ಕೊಂಡೋಗೋದು, ರಾತ್ರಿ ಬಂದು ಉಣ್ಣೋದು, 2 ಹಳ್ಳಿ ಕಡೆ ಹುಡುಗರು ಟೈಮ್ನಲ್ಲಿ ಹೊಟ್ಟೆ ಮಧ್ಯೆ ಅಲ್ಲೆಲ್ಲ ನಾವು ಒಂದು ಬ್ರೆಡ್ ಬನ್ನು ತಿನ್ಕೊಳ್ಳೇವಿ. ಅಲ್ಲಿ ನ್ಯಾಷನಲ್ ಕಾಲೇಜ್ ಎಲ್ಲರೂ ಹೋಗೋರು. ನಾನು ನಮ್ಮ ಅಣ್ಣ 10 ರೂಪಾಯಿ ಕೊಟ್ಟಿರೋನು. ಸೊ 4 ಆಣಿ ಕೊಟ್ಟರೆ ಒಂದು ಬನ್ನು ಜಾಮ್. ಸೊ ಅದು ಒಂಥರ ಮ್ಯಾನೇಜ್ ಆಗೋದು. ಇಲ್ಲಿ ಒಟ್ಟು ತುಂಬ ಉಣ್ಬಿಡೇವಲ್ಲ, ಒಂಥರ ಹೆವಿ ಮೀಲ್ಸ್ ಬೆಳಗ್ಗೆನೆ. ಅದಕ್ಕೆ ಉಂಡ್ಬಿಟ್ಟು ಕ್ಲಾಸ್ನ ತುಳಿಸಿವಿ. ಯಾವಾಗ ಹೆವಿ ಆಗೋದಲ್ಲ, ನಿದ್ದೆ ಬರೋದು. ಬಟ್ ವಿಧಿ ಇಲ್ಲ, ಸಾಯಂಕಾಲದವರೆಗೂ ತಡ್ಕೋಬೇಕಲ್ಲ. ಸೊ ಹಂಗೆ ಹಳ್ಳಿಯವರ ಜೀವನ ಸರ್ ಹಿಂಗೆ ಸರ್. ಸಿಟಿಯವರಿಗೆ ಅದಕ್ಕೆ ನನಗೆ ಜನಗಳ ಕಷ್ಟ ಸುಖ ಅಷ್ಟು ಗೊತ್ತಾಗೋದು. ಹಳ್ಳಿ ಹುಡುಗರಲ್ವ ನಾವು, ಚೆನ್ನಾಗಿ ಉಂಡೋಗ್ಬಿಡಿನಲ್ಲ, ಕ್ಲಾಸ್ನ ನಿದ್ದೆ ತಗೊಳ್ಸೇನಿ. ನಮ್ಮ ಟಿ ನರಸಿಂಹನ್ ಅಂತ ಝುವಾಲಜಿ ಟೀಚರ್, ಯಾವಾಗಲೂ ಸೂಟ್ನ ಬರೋ ವೆರಿ ಸ್ಮಾರ್ಟ್ ಟೀಚರು. ಅವಾಗೆ ನಮ್ಮನ್ನು ಫಸ್ಟ್ PUC ಇಂದ ಸೆಕೆಂಡ್ PUC ಹೋಗ್ತೀವಲ್ಲ, 2 ಸಬ್ಜೆಕ್ಟ್ ಪಾಸ್ ಆದರೆ ಸಾಕು, ಇನ್ನು 4 ಬ್ಯಾಲೆನ್ಸ್ ಇದ್ದರೂ ಸೆಕೆಂಡ್ PUC ಹೋಗಿವಿ ನಾವು. ಆ ಥರ ಇತ್ತು ಸಿಸ್ಟಮ್. ಒಂದಿನ ಸೆಕೆಂಡ್ PUC ಇವರ ಕ್ಲಾಸ್ ಟೀಚರು ಬರ್ತಾರೆ, ಒಂದು 6 ಜನನೇ ಬರ್ತಾರೆ. ನೀನೇದಳು. ಅಲ್ಲಿ ನ್ಯಾಷನಲ್ ಹೈಸ್ಕೂಲ್ನಾಗೆ ಆರ್ಡಿನರಿ ಪಾಸ್ ಆದರೂ ಕಾಲೇಜಿನ ಸೀಟ್ ಸಿಗೋದು, ಹೊರಗಡೆಯವ್ರಿಗೆ ಮಾತ್ರ ಫಸ್ಟ್ ಕ್ಲಾಸು. 6 ಜನ ಕರ್ಕೊಂಡೋರು, ಸಾಲನ್ನು ನಿಲ್ಲಿಸಿದ್ರು ಅವರು ಡಿಪಾರ್ಟ್ಮೆಂಟ್ನಾಗೆ. ನಾನು ಲಾಸ್ಟ್ ಹಿಂಗೆ ನಿಂತಿದ್ದು, ಯಾಕೆ ನನ್ನ ಕರೆದ್ರು ಅಂತ ಭಯ. ನಂಗೆ ಗೊತ್ತಿಲ್ಲ. ಅವನ್ನ ಎಷ್ಟು ಸಬ್ಜೆಕ್ಟ್ ಉಳಿದಿದೆ ಅಂದ, ಅವನು 4 ಅಂದ, ಇನ್ನೊಬ್ಬ 3 ಅಂದ, ಇನ್ನೊಬ್ಬ 2 ಅಂದ. ಲಾಟಿ ನನಗೆ ನಿಂದು ಸಬ್ಜೆಕ್ಟ್ ಉಳಿದಿರೋದು ಅಂದರು. ನಾನು ಗಾಬರಿ ಆಗ್ಬಿಟ್ಟೆ. ಸರ್ ನಾನು ಫಸ್ಟ್ ಕ್ಲಾಸು ಸರ್ ಅಂದೆ. ಸರ್ ಎದ್ದು ಬಂದು ತಪ್ಕೊಂಬಿಟ್ರು. ಹಳ್ಳಿ ಹುಡುಗ ಪಾಪ ಅಮಾಯಕ ಬೈದ್ಬಿಟ್ನಲ್ಲ ಅಂತ. ನೋಡಿ ಹಂಗೆ ನಮ್ಮ ಜೀವನ. ನಿದ್ದೆ ಒಳ್ಳೆಬೋದು, ಏನು ಮಾಡೋದು, ವಿಧಿ ಇಲ್ಲ. ಬಟ್ ಆಮೇಲೆ ಓದೇನೆ, ಕ್ಲಾಸ್ನ ನಿದ್ದೆ ಬರೋದು, ತೂಗುಳಿಸೇನೆ. ಸೊ ಅದಕ್ಕೆ ಅವರೆಲ್ಲ ಇವನು ಫೇಲ್ ಆಗ್ಬಿಟ್ಟವನೇ ಅಂದ್ಕೊಂಬಿಟ್ಟಿದ್ರು ನನ್ನ. ಸೊ ಹಂಗಾಗಿ ಜೀವನ ಹಿಂಗೆ ಸರ್. ಹಳ್ಳಿ ಮಕ್ಕಳ ಜೀವನದ ಶೈಲಿ, ಮಜಲುಗಳು ಹಿಂಗೆ. ಬುಡ್ಡಿ ನಿಮಗೆ ಚಡ್ಡಿ ಮ್ಯಾಟ್ರ್ ಆಗಲಿಲ್ಲ, ಚಡ್ಡಿ ಇಲ್ಲ ಅನ್ನೋದು ಮ್ಯಾಟ್ರ್ ಆಗಲಿಲ್ಲ, ಸೀಮೆ ಎಣ್ಣೆ ಬುಡ್ಡಿ ಮ್ಯಾಟ್ರ್ ಆಗಲಿಲ್ಲ, ರೊಕ್ಕ ಇಲ್ಲ ಅನ್ನೋದು ಮ್ಯಾಟ್ರ್ ಆಗಲಿಲ್ಲ, ಡಾಕ್ಟರ್ ಆಗೋದು ಮಾತ್ರ ಕನಸು ನಿಚ್ಚಳ ಆಯಿತು ಮತ್ತು ಸತ್ಯ ಆಯಿತು. ಈಗಿನ ಜನ್ರೇಷನ್ ಮಕ್ಕಳಿಗೆ ಮತ್ತು ಎಲ್ಲಿ ನಾವು ತಪ್ತಾ ಇದ್ದೀವಿ, ಏನಾಗ್ತಿದೆ, ಎಲ್ಲ ಕೊಟ್ಟಿದ್ದೀವಿ ಸವಲತ್ತು, ಯಾಕೆ ಅವ್ರ ಹತ್ರ ಇನ್ನೂ ಆ ಕಿಚ್ಚು ಆ ಹುಚ್ಚು ಇಲ್ಲ, ಎಲ್ಲಿ ಹೋಗ್ತಿದೆ? ಯಾಕಂದರೆ ಇನ್ವೆನ್ಷನ್ ಈಸ್ ದ ಮದರ್ ಆಫ್ ನೆಸೆಸಿಟಿ. ಈ ಕ್ಯಾಮ್ರಾನ ಕಂಡಿಡಿದವನು ಆ ಟೈಮ್ಗೆ ಏನೋ ಒಂದು ಮಾಡಬೇಕು ಅಂತ ಇನ್ವೆನ್ಷನ್ ಮಾಡ್ತಾನೆ. ಈ ಮಕ್ಕಳಿಗೆ ಆ ಮೆಂಟಾಲಿಟಿ ಇಲ್ಲ. ಇವನ್ ನನಗೆ ರೈತನ ಮಗ ಓದಿ ಡಾಕ್ಟರ್ ಆಗಬೇಕು, ಇವನ್ ನನ್ನ ಮಗ ಅರ್ಜುನ್, ಅವನಿಗೆ ಆ ಝೀಲ್ ಇಲ್ಲ. ಇವನ್ ನಾನು ಏನಾದರೂ ಮಾಡಿ ಒಳ್ಳೆ ಬಟ್ಟೆ ಹಾಕ್ಬೇಕು, ಸೂಟ್. ನನ್ನ ಮಗನಿಗೆ ಅವ್ನು ಸ್ಕೂಲ್ಗೆ ಹೋಗೋಗಿಂದನೇ ಕಾರ್ ಇದೆ, ಇವಾಗ 3 ಕಾರ್ ಇದೆ. ಅವ್ನು ಮೆಡಿಕಲ್ ಕಾಲೇಜ್ ಸೇರುವಾಗ ಕಾರ್ ತೊಗೊಂಡು ಹೋಗ್ತಾನೆ. ಸೊ ಅವ್ರಿಗೆ ಎಲ್ಲೋ ಆ ಫೈಟಿಂಗ್ ಸ್ಟಿಮ್ಯುಲೇಷನ್ನು ಅದು ಹಿಂಗೆ ಆಗಬೇಕು ಅನ್ನೋದು ಇದಿಲ್ಲ ಮಕ್ಕಳಿಗೆ. ದಟ್ ಈಸ್ ಒನ್ ಥಿಂಗ್. ಅಲ್ಲೂ ಕೆಲವರು ಓದ್ತಾರೆ ಪಾಪ, ಇಲ್ಲ ಅನ್ನಲ್ಲ. ಆದರೆ ಝೀಲ್ ಇಲ್ಲ ಅವ್ರಿಗೆ. ಆ ಝೀಲ್, ನಾನು ಆಗಬೇಕು, ನಾನು ಇದು ಮಾಡಬೇಕು, ಅಚೀವ್ ಮಾಡಬೇಕು ಅನ್ನೋ ಝೀಲ್ ಇಲ್ಲ. ಹಾರ್ಡ್ ವರ್ಕ್ ಮಾಡಲ್ಲ ಅವರು. ಸೊ ಹಂಗಾಗಿ ಈಗಿನ ಕಾಲದ ಮಕ್ಕಳಿಗೆ ಆ್ಯಕ್ಚುಲಿ ಎಲ್ಲ ಬೆನಿಫಿಟ್ಸ್ ಕೊಟ್ಬಿಟ್ರೆ ಅವರು ಡಲ್ ಆಗ್ತಾರೆ. ಡಲ್ ಅಂದರೆ ಅಂಥ ಇದಿಲ್ಲ, ಎಲ್ಲ ಇದೆಯಲ್ಲ ನಡೀತದೆ ಅನ್ನಂಗೆ ಆಗ್ತಾರೆ. ನನಗೆ ಅದೊಂದು ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಅನ್ಫಾರ್ಚುನೇಟ್ಲಿ ಈಗಿನ ಮಕ್ಕಳಿಗೆ ಡೈವರ್ಷನ್, ಪರ್ಟಿಕ್ಯುಲರ್ ಇವತ್ತಿನ ಮಕ್ಕಳಿಗೆ ನಿಮ್ಮ TV ಆಗಲಿ ಯೂಟ್ಯೂಬ್ ಆಗಲಿ ಪ್ರಪಂಚ ಭಾಳ ಡಿಸ್ಟರ್ಬಿಂಗ್ ಇದೆ. ನಮ್ಮ ಕಾಲದಲ್ಲಿ
ಏನೂ ಇಲ್ಲ, ಓದೋದು ಬಿಟ್ಟರೆ ಬೇರೆ ಗತಿ. ನಾನು ಸಿನಿಮಾಗೂ ಹೋಗ್ತಾ ಇರಲಿಲ್ಲ. ಸಿನಿಮಾ ಇದ್ದರೂ ಕೂಡ 7ನೇ ಕ್ಲಾಸ್ನಾಗ ಒಂದು ಸಿನಿಮಾ ಬಿಟ್ಟರೆ ಸೆಕೆಂಡ್ PUC ಎಕ್ಸಾಮ್ ಆದಮೇಲೆ ರಾಜ್ಕುಮಾರ್ ಪಿಕ್ಚರ್ನ ಸಂಜಯ ಥಿಯೇಟ್ರ್, ಇವತ್ತು ನಾನು ಆ ಇನ್ಸ್ಟಿಟ್ಯೂಷನ್ ಚೇರ್ಮನ್ ಇದ್ದೀನಿ, ಅಲ್ಲಿ ನಮ್ಮ ಆ ಥಿಯೇಟ್ರನ್ನು ನೋಡಿದ್ದೆ. ಅವಾಗ ಅಂಥ ಆಸೆಗಳಿಲ್ಲ, ದುಡ್ಡಿಲ್ಲ. ಸೊ ಇವತ್ತು ಎಲ್ಲ ಇದೆ ಅವರಿಗೆ. ಈಗ ನನ್ನ ಮೊಮ್ಮಗಳು, ಅರ್ಜುನನ ಮಗಳು, ಅವಳು ಹೇಳ್ತಾಳೆ, ಇನ್ನು UKG ಹೋಗ್ತಾಳೆ. ನನ್ನ ಹೆಂಡ್ತಿಗೆ ಹೇಳ್ತಾಳೆ, ಮಮ್ಮು ಅಂತಾಳೆ, ಮಮ್ಮ ನನಗೆ ಈ ಡ್ರೆಸ್ ಬೇಡ, ನನಗೆ ಇವತ್ತು ನನಗೆ ಇದು ಬೇಡವೇ ಬೇಡ. ಸಿ ಚೂಸಸ್ ಹರ್ ಡ್ರೆಸ್. ನೋಡಿ, ಅಂಥ ಅನುಕೂಲಗಳು. ನಮ್ಮ ಕಾಲದ ಚಡ್ಡಿ ಇಲ್ಲ, ಬನೀನಿಲ್ಲ, ಯಾವುದೋ ಒಂದು ಹಾಕೊಂಡ್ರೆ ಇವತ್ತು ಆ ಕಲರ್ ಬೇಡ ಅನ್ನೋಷ್ಟು ಇದು. ಸೊ ನೆಸೆಸಿಟಿ ಓಕೆ. ಸೊ ಏನು ಬೇಕಾದ್ರೂ ಸಿಗುತ್ತೆ ಅವ್ರಿಗೆ. ಸೊ ಇದಿಲ್ಲ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ನಾವು ಅದನ್ನು ಗಮನದಲ್ಲಿ ಇಟ್ಕೋಬೇಕು. ನನ್ನ ಮಟ್ಟಕ್ಕೆ ನನ್ನ ಮಗನ್ನ ಐ ಶುಡ್ ನಾಟ್ ಎಕ್ಸ್ಪೆಕ್ಟ್. ನೀವು ಹಂಗೆ ಬೆಳೆದಿದ್ದಕ್ಕೆ ಇವತ್ತು ಈ ಸ್ಥಾನದಲ್ಲಿ ಕುಂತರು ಎಂಥವ್ರಾದರೂ ನಿಮ್ಮ ಹತ್ರ ಬಂದುಬಿಡ್ತಾರೆ, ನಮ್ಮ ಡಾಕ್ಟ್ರು. ನಿಮ್ಮನ್ನು ಬರೀ ಡಾಕ್ಟ್ರ್ ಅಂತ ಭಾವಿಸಿರ್ಲಿಕ್ಕಿಲ್ಲ, ಅಣ್ಣ ಅಂತ ಭಾವಿಸ್ತಾರೆ, ತಮ್ಮ ಅಂತ ಭಾವಿಸ್ತಾರೆ, ತಂದೆ ಅಂತ ಭಾವಿಸ್ತಾರೆ. ಏನು ಹೇಳಿದ್ರು ಏಪ್ಪ ಅಂಜನಪ್ಪ ಡಾಕ್ಟ್ರ್ ಹತ್ರ ಹೋಗ್ಬಿಟ್ರೆ ಏನೋ ಒಂದು ಕೊಟ್ಬಿಡ್ತಾರೆ ಅಂತ. ನಿಮ್ಗೆ ಆ ಭಾವ ಬೆಳೆಯೋದಕ್ಕೆ ಇನ್ನೂ ಅವ್ರ ಜೊತೆ ಡೌನ್ ಟು ಅರ್ತ್ ಅಂತಾರಲ್ಲ, ಕೇಳಿಸ್ಕೊಳ್ಳೋ ಇದು ಇದೆ. ಇವತ್ತು ಡಾಕ್ಟ್ರ್ ಅಂದರೆ ಭಯ ಪಡುವಂಥ ವಾತಾವರಣ. ನಾವು ಫೀಸ್ ನೋಡಿದರೆ ಇನ್ನೇನೋ ಭಯಾನಕ ಆಗಿದೆ. ಹಾಗಾಗಿ ಆ ಕನೆಕ್ಷನ್ನು, ಅವ್ರ ಜೊತೆ ಒಡನಾಟ, ಅವ್ರ ಜೊತೆ ಸಂಬಂಧ ಇನ್ನೂ ನೀವು ಇಟ್ಕೊಂಡಿದ್ದೀರಿ. ಹಾಗಾಗಿ ಮಕ್ಕಳಿಗೆ ಅದು ಬೇಕಿತ್ತಾ ಅಂತ. ಸರ್, ನನ್ನ ಬ್ಯಾಕ್ಗ್ರೌಂಡ್ ನಾನು ಮರೀಲಿಲ್ಲ ಸರ್. ಸರ್, ಮೋಟಮ್ನವರು ಚಿಕ್ಕಮಗಳೂರಿಂದ ಹುಡ್ಕೊಂಡು ನನ್ನನ್ನು ಬರ್ತಾರೆ ಅಂದರೆ ನಾನು ಇಂಥ ಪಾಪ್ಯುಲರ್ ಮ್ಯಾನ್ ಇರ್ಬೇಕು. ನನಗೆ ಹಿಂಗೆ ಮುಜುಗರ, ಅಯ್ಯೋ ಮೇಡಮ್ ನೀವು ಯಾಕೆ ಫೋನ್ ಮಾಡಿರಿ, ನಾನು ನಿಮ್ಮ ಮನೆಗೆ ಬರ್ತಿದ್ನಲ್ಲ ಮೇಡಮ್. ನೋಡಿ, ಒಬ್ಬ ಯೂಟ್ಯೂಬ್ ಡಾಕ್ಟ್ರನ್ನ ಒಬ್ಬ ಅಂತ ಅವರು ಮಿನಿಸ್ಟ್ರಿ, ಎಂಥ ಡಾಕ್ಟ್ರ್ ಬೇಕಾದ್ರೆ ಮೋಟಮ್ನವ್ರು ನಮ್ಮ ಮಿನಿಸ್ಟರ್ ಆಗಿದ್ದು ಹಂಗೆ ಕರೀತಾರೆ. ಸರ್, ನನಗೆ ಎಲ್ಲೋ ಒಂದು ಕಡೆ ದೇವ್ರು ಇದೊಂದು ಒಳ್ಳೆ ನೇಚರ್ ಕೊಟ್ಟ ಸರ್. ಐ ವಿಲ್ ನೆವರ್ ಫರ್ಗೆಟ್ ಮೈ ಬಡವರ ಕಷ್ಟ ಏನು. ನಾನು ಫೀಸ್ ಕಟ್ಟಲಿಕ್ಕೆ ಅಥವಾ ಗುರಪ್ಪನ ಮೆಸ್ನಲ್ಲಿ 25 ರೂಪಾಯಿ ಕೊಟ್ಟಲಿಕ್ಕೆ ಏನು ಕಷ್ಟ ಇತ್ತು, ಇದನ್ನು ನನ್ನ ಜೀವನದಲ್ಲಿ ಮರ್ತಿಲ್ಲ ಸರ್. ಅದನ್ನೇ ಹೇಳೋದು. ಎಲ್ಲೋ ಒಂದು ಕಡೆ ತಲೆಗೇರಿಲ್ಲ, ದಿಮಾಕು, ಅದನ್ನು ಜನ ಲೈಕ್ ಮಾಡ್ತಾರೆ. ಇನ್ನೊಂದು, ನಾನು ನಿಮ್ಮ ಯೂಟ್ಯೂಬ್ನ ಮಾತಾಡಿದ ಕೊಟ್ಟು ಜನ ಏನು ಹೇಳ್ತಾರೆ, ಡಾಕ್ಟ್ರೆ ನೀವು ನಮ್ಮ ಮನೆಯಾಗ ಕೂತ್ಕೊಂಡು ಮಾತಾಡ್ದಂಗಿತ್ತು ಡಾಕ್ಟ್ರೆ ಅಂತ. ನನ್ನ ಹಾವಭಾವ, ನನ್ನ ಮನಸ್ಸಿನ ಸ್ಥಿತಿ ಇವೆಲ್ಲ ಹಂಗೆ. ಇದು ಯಾಕೆ ಚೇಂಜ್ ಆಗಲ್ಲ ಅಂದರೆ ಕೇಳಿ, ನಾನು ಮೆಡಿಕಲ್ ಕಾಲೇಜಿಗಿದ್ದಾಗ ಕೆಲವು ಪ್ರೊಫೆಸರ್ಗಳು ಎಷ್ಟು ಸ್ಟ್ರಿಕ್ಟ್ ಇರೋರು. ತಮಿಳ್ನಾಡಿಗೆ ನಾನು ಎಕ್ಸಾಮ್ನರ್ ಹೋಗೇನಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಆ್ಯಸ್ ಎನ್ ಎಕ್ಸಾಮ್ನರ್. ಅವತ್ತು 4 ಜನ ಎಕ್ಸಾಮ್ನರ್ಗೆ ನಾವು ವಿ ಕ್ಯಾನ್ ಡಿಸೈಡ್ ದ ಫೇಟ್ ಆಫ್ ಎ ಸ್ಟೂಡೆಂಟ್. 26 ಜನ ಎಕ್ಸಾಮ್ ತೊಗೋತಾರೆ. ಅವ್ನು ಥಿಯರಿ ಬರೆದಿರ್ತಾನೆ, ಅದು ಯೂನಿವರ್ಸಿಟಿಗೆ ಹೋಗುತ್ತೆ. ಪ್ರಾಕ್ಟಿಕಲ್ಸ್ ಒಂದು ಕೇಸ್ ಕೊಟ್ಟಿರ್ತೀವಿ, ಅದನ್ನು ನಾವು ಏನಾದರೂ ಕೇಳ್ಬೋದು. ಅವ್ನು ಸರಿಯಾಗಿ ಮಾಡಿದ್ರು ಫೇಲ್ ಮಾಡ್ಬೋದು, ಮಾಡದಿದ್ರು ಫೇಲ್ ಮಾಡ್ಬೋದು. ಆ ಪವರ್ ನಮ್ಮ ಕೈನಾಗಿರುತ್ತೆ. ನಾನು ಎಂಥ ಫೇಲು ಅಂದರೆ ನನ್ನ ಬ್ಯಾಕ್ಗ್ರೌಂಡ್ ಯಾಕೆ ಮರೀಲಿಲ್ಲ ಅಂದರೆ, ನಾನು ತಂಜಾವೂರು ಮೆಡಿಕಲ್ ಕಾಲೇಜಿಗೆ ಎಕ್ಸಾಮ್ನರಾಗಿ ಹೋದೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ. ಐ ಆಮ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ನರ್. ಅಲ್ಲಿ ನಾ ಇಂಟರ್ನಲ್ ಎಕ್ಸಾಮ್ನರ್ ಗಣೇಶನ್ ಅಂತ, ಇವತ್ತು ನೆಕ್ಸ್ಟ್ ಮಿಲಿಟ್ರಿ ಮ್ಯಾನ್, ಮಿಲಿಟ್ರಿ ಒಳಗೆ ಸರ್ವ್ ಮಾಡ್ತಾರೆ ತಮಿಳ್ನಾಡು ಡಾಕ್ಟರ್ಸು. ಬೆಳಗ್ಗೆನೇ ನಾನು ಕೇಳಿದೆ, ಸರ್, ಔಟ್ ಆಫ್ ದೀಸ್ 26 ಸ್ಟೂಡೆಂಟ್ಸ್ ಎಷ್ಟು ಜನ ರೈತರ ಮಕ್ಕಳು, ಎಷ್ಟು ಜನ ಟೀಚರ್ಸ್ ಮಕ್ಕಳು, ಎಷ್ಟು ಜನ ಡಾಕ್ಟರ್ಸ್ ಮಕ್ಕಳು ಸರ್ ಅಂತೆ. ಅವನಿಗೆ ಆಶ್ಚರ್ಯ. ವೈ ಡು ಯು ವಾಂಟ್ ಟು ನೋ ದ್ಯಾಟ್ ಅಂತ. ಎಕ್ಸಾಮ್ನಾಗ ಕರಪ್ಷನ್ ನಡೆಯೋದು, ದುಡ್ಡು ಎಷ್ಟು ಕೊಡ್ತಾನೆ ಅವನು, ಹಿಂಗೆ ಕೇಳ್ತಾರೆ ಹೊರತು ಏನೋ ಕಲೆಕ್ಟ್ ಆಗಿದೆ ಅದು ಬಿಟ್ಬಿಟ್ಟು ಈ ಥರ ಯಾರು ಕೇಳಲ್ಲ. ಐ ವಿಲ್ ಟೆಲ್ ಯು ಇನ್ ದ ಈವ್ನಿಂಗ್ ಸರ್ ಅಂತೆ. ಈವ್ನಿಂಗ್ ಕೂತ್ಕೋತೀವಿ, ಅವರಿಬ್ಬರು ಬೇರೆ ಮಾಡಿರ್ತಾರೆ, ಇವರಿಬ್ಬರು ಬೇರೆ ಮಾಡಿರ್ತಾರೆ, ಎಲ್ಲ ಮಾರ್ಕ್ಸ್ನ ಕಂಪೈಲ್ ಮಾಡಿ ಪಾಸ್ ಆಗೋರು ಪಾಸ್ ಅಂತ ಮಾರ್ಕ್ಸ್ ಕೊಡ್ತೀವಿ. ಸಾಯಂಕಾಲ ಅವ್ನು ಕೇಳ್ದ, ವೈ ಡಿಡ್ ಯು ಆಸ್ಕ್ ದಟ್ ಗೈ? ಸರ್, ಐ ಆಮ್ ಸನ್ ಆಫ್ ಎ ಫಾರ್ಮರ್. ಒಬ್ಬ ಫಾರ್ಮರ್ ಸನ್ ಏನನ್ನ ಅಥವಾ ಡಾಟರ್ ಫೇಲ್ ಆದರೆ ಇನ್ನು 6 ತಿಂಗಳು ಹಾಸ್ಟೆಲ್ ಫೀಸ್ ಕಟ್ಟೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ ಸರ್. ಹಂಗೆ ಅವನ ಫೇಟ್ ನನ್ನ ಕೈನಾಗಿದೆ. ತೀರೋಳು ಫೇಲ್ ಆದರೆ ಅದು ಅವನೇ ಬರ. ಇಲ್ಲಿ ನಾನು ಫೇಲ್ ಮಾಡಿಬಿಟ್ರೆ ಅವನು ಅಲ್ಲಿ ಪಾಸ್ ಆದರೂ ಫೇಲೇ ಇವನು. ದಟ್ಸ್ ವೈ ಇನ್ನು 30 ವರ್ಷದೊಳಗೆ ಐ ನೆವರ್ ಫೇಲ್ಡ್ ಎ ಚೈಲ್ಡ್ ಆಫ್ ಎ ಫಾರ್ಮರ್. ಅವನಿಗೆ ಖುಷಿ ಆಗ್ಬಿಡ್ತು. ಆವಾಗ ಟೀಚರ್ ಅಂದ, ಸರ್ ನೀವು ನೋಡಿ, ಪಂಡಿತರ ಮಕ್ಕಳು ತುಂಡ್ರು ಅಂತಾರೆ, ಟೀಚರ್ಸ್ ಮಕ್ಕಳು ಸರಿಯಾಗಿ ಓದಲ್ಲ. ಟೀಚರ್ಸ್ ಅಂದರೆ ನೋಬ್ಲೆಸ್ಟ್ ಪ್ರೊಫೆಷನ್. ಯಾಕಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೂಡ ಅವ್ನ ಟೀಚರಿಗೆ ಕಾಲು ಮುಗಿತಾನೆ. ನನ್ನನ್ನು ಓದಿಸ್ತಿರೋ ನನ್ನ ಅಣ್ಣ ತಿಂಗಳಿಗೆ 10 ರೂಪಾಯಿ ಕೊಡ್ತಾನೆ. ಅವನಿಗೆ ಸಂಬಳ ಬರ್ತಿದ್ದು ನನ್ನ ಅಣ್ಣನಿಗೆ TCH ಮಾಡಿದ್ದ 120 ರೂಪಾಯಿ. ಅದರ ನನಗೆ ಮೆಸ್ಸು ಎಲ್ಲ ಸೇರಿ 60 ರೂಪಾಯಿ ಕಳಿಸೋನು ಮೆಡಿಕಲ್ ಕಾಲೇಜ್. ಇಲ್ಲಿ PUC ಒಳಗೆ 10 ರೂಪಾಯಿ ಕೊಡೋನು. ಅಂಥ ಟೀಚರ್ಸ್ ಮಕ್ಕಳು ಏನೂ ಆಗಲ್ಲ. ಬಟ್ ಅವ್ರು ಓದಿಸಿದ ಮಕ್ಕಳು IPS IAS. ಹಂಗಾಗಿ ಟೀಚರ್ ಮಕ್ಕಳನ್ನ ಐ ಡೋಂಟ್ ಫೇಲ್ ಸರ್. ಲಾಟಿ ತಮಾಷೆಗೆ ಆಗ್ಬಿಟ್ಟು ಡಾಕ್ಟರ್ಸ್ ಅಂತ ನಾನು ಹೇಳಿದೆ, ಸರ್ ನೀವು ಕರ್ನಾಟಕಕ್ಕೆ ಬನ್ನಿ, KV ಒಳಗೆ ಕೆಲಸ ಮಾಡೋರಿಗೆ ಪುಕ್ಕಟೆ ಕರೆಂಟು, ರೈಲ್ವೇಸ್ನಾಗ ಕೆಲಸ ಮಾಡೋರಿಗೆ ಆಲ್ ಓವರ್ ಇಂಡಿಯಾ ಪುಕ್ಕಟೆ ಪಾಸು. ಅಂಥ ಅನುಕೂಲ ಇರೋವಾಗೆ
ನನ್ನ ಪ್ರೊಫೆಷನಲ್ ಕೊಲೀಗ್ ಸರ್, ಡಾಕ್ಟ್ರ್ ಮಗನ ಮಗಳ ಫೇಲ್ ಮಾಡಿರೋ ದೇವ್ರು ನನ್ನ ಒಳ್ಳೇದು ಮಾಡಲ್ಲ ಸರ್. ಅದಕ್ಕೆ ಸರ್ ಎಂಥ ಖುಷಿ ಆಗ್ಬಿಟ್ಟೆ ಸರ್. ಆ್ಯಂಡ್ ಐ ವಿಲ್ ಟೆಲ್ ಯು ಇದು ರಿಪರ್ಕಷನ್ನು ನೋಡಿಬಿಟ್ಟೆ ನಾನು. ಅದು 3 ವರ್ಷ ಆದಮೇಲೆ ನಾನು ಸದಾ ಎಕ್ಸಾಮ್ನಾರ ಹೋಗ್ತಾ ಇರ್ತೀನಿ. ನಾನು ಸ್ಟೇಷನ್ ಮಡ್ರಾಸ್ ಮೆಡಿಕಲ್ ಕಾಲೇಜಿಗೆ ಎಕ್ಸಾಮ್ನಾರಾಗ ಹೋಗಿದ್ದೆ. ಸ್ಟೇಷನ್ನಾಗ ಒಂದು 5 ಸ್ಟೇಷನ್ನಲ್ಲಿ ಕುಳಿತಿದ್ದೀನಿ ನಾನು, ನಿಂತಿದ್ದೀನಿ, ಒಂದು ಬ್ಯಾಗ್ ಇಟ್ಕೊಂಡು. ಒಂದು ಹುಡುಗಿ ಬರ್ತಾಳೆ ಸರ್ ಆ ಕಡೆಯಿಂದ, ಅವಳ ಕೈನಲ್ಲೂ ಬ್ಯಾಗ್ ಇದೆ, ಬ್ಯಾಗಲ್ಲಿ ಇಡ್ತಾಳೆ. ಶಿ ಟಚಸ್ ಮೈ ಫೀಟ್ ಅಂಡ್ ಶಾಕ್ ಆಫ್ ಮೈ ಲೈಫ್. ಅವಳು ನಿಂತು ಹೇಳಿದ್ಲು, ಸರ್ ನೀವು ತಂಜಾವೂರು ಮೆಡಿಕಲ್ ಕಾಲೇಜ್ನ ಯು ಕೇಮ್ ಆ್ಯಸ್ ಅನ್ ಎಕ್ಸಾಮ್ನರ್, ಯು ಗೇವ್ ಸಚ್ ವಂಡರ್ಫುಲ್. ಶಿ ವಾಸ್ ಎ ವೆರಿ ಗುಡ್ ಸ್ಟೂಡೆಂಟ್. ಎಷ್ಟು ಚೆನ್ನಾಗಿ ಮಾರ್ಕ್ಸ್ ಕೊಟ್ರಿ ಅಂದರೆ, ಐ ಆಮ್ ಡೂಯಿಂಗ್ ಫ್ರೀ MD ಇನ್ ಮಡ್ರಾಸ್ ಮೆಡಿಕಲ್ ಕಾಲೇಜ್, ಸ್ಕಿನ್ ಮಾಡ್ತಾ ಇದ್ದೀನಿ. ನೋಡಿ ಸರ್, ಅದಕ್ಕಿಂತ ಸಂತೋಷ ಬೇಕಾ ಒಬ್ಬ ಟೀಚರ್ಗೆ? ಅವಳು ಯಾರೋ ಗೊತ್ತಿಲ್ಲ, ನಾನು ಎಕ್ಸಾಮ್ನರು, ಗುಡ್ ಸ್ಟೂಡೆಂಟ್ ಅಂತ ಒಳ್ಳೆ ಮಾರ್ಕ್ಸ್ ಕೊಟ್ಟಿರ್ತೀನಿ. ದೀಸ್ ಆರ್ ಆಲ್ ದ ಪ್ರಿನ್ಸಿಪಲ್ಸ್ ಇನ್ ಲೈಫ್. ನಾನು ಜೀವನದಲ್ಲಿ ಏನಾದ್ರು ಡೌನ್ ಟು ಅರ್ತ್ ಇದ್ದೀನಿ ಇಂಥ ಎಕ್ಸಾಂಪಲ್ಸು. ಎಂತೆಂಥ ಜಾಗದಲ್ಲಿ ಇನ್ನು ಲಾಸ್ಟ್ 1 ಹೇಳಿ ಅವ್ರದ್ದು ಅಟೆಂಡ್ ಮಾಡ್ತೀನಿ ಸರ್. ನಾನು ಒಂದು ಕನ್ಸರ್ಟ್ ನಡೀತಾ ಇತ್ತು, ಮ್ಯೂಸಿಕಲ್ ಕನ್ಸರ್ಟ್. ಎಲ್ಲಿ ಗೊತ್ತಾ? ನಮ್ಮ ಜ್ಞಾನಭಾರತಿ ಆಡಿಟೋರಿಯಂ ಮುಂದೆ ಕೂತಿ. ನನಗೆ ಮ್ಯೂಸಿಕ್ ಅಂದರೆ ಭಾರಿ ಇಷ್ಟ. ಶಮಿತಾ ಮಲ್ನಾಡು ವಂಡರ್ಫುಲ್ ಸಿಂಗರ್, ಆಡ್ತಾ ಇದ್ದಾಳೆ. ಎಲ್ಲ ಆದ್ಮೇಲೆ ನನ್ನ ನೋಡಿದ್ಲು, ಸೀದಾ ಕೆಳಗಡೆ ಇದು ಬಂದ್ಲು, ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ಲು. ನಾನು ಗಾಬರಿ ಆಗ್ಬಿಟ್ಟಿನಿ. ನಾನು ಸಂಗೀತ ಮಾಸ್ಟರ್ ಅಲ್ಲ ಏನೂ ಎಲ್ಲ ಈ ಅಮ್ಮ. ಯಾಕಂದರೆ ಸರ್, ಐ ವಾಸ್ ಯುವರ್ ಸ್ಟೂಡೆಂಟ್. ನಾನು BDS ಮಾಡಿದ್ದೀನಿ, ನಾನು BDS ಟೀಚರ್. ನಾನು MBBS ಕ್ಲಾಸ್ ತೊಗೊಳಿನಿ. ಒಕ್ಕಲಿಗರ ಸಂಘ ಡೆಂಟಲ್ ಕಾಲೇಜಿನಲ್ಲಿ BDS ಮಾಡಿದಾಳು ಅವಳು. ನಾನು ಐ ವಾಸ್ ಯುವರ್ ಸ್ಟೂಡೆಂಟ್ ಸರ್. ನನಗೆ ಖುಷಿ ಆಯಿತು ನನಗೆ. ಅಟೋದಿಗೆ ಈ ರೋನಲ್ಲಿ ಒಬ್ಬಳು ಸ್ಪೆಷಲ್ DC ಕೂತಿದ್ಲು, ಅವಳ ಹೆಸರು ಮಮತಾ. ಅವಳದ್ದು ಬರ್ತಾಳೆ, ಅವಳು ಕಾಲಿ ನಂಗೆ, ಸರ್ ಐ ವಾಸ್ ಅವ್ರ ಕ್ಲಾಸ್ಮೇಟ್ ಸರ್, ನಾನು BDS ಮಾಡಿದ್ದೀನಿ, ನೀವು ನಮಗೆ ಕ್ಲಾಸ್ ತೊಗೊಳ್ಳಿದ್ದೀರಿ. ಈ ಪ್ಲೆಷರ್ಸ್ ಇದಾವಲ್ಲ ಸರ್, ಕೋಟಿ ಕೊಟ್ಟರು ಬರೋದು. ಪಬ್ಲಿಕ್ ಮುಂದೆ ಒಂದು ಹುಡುಗಿ ಇಂಟರ್ನ್ಯಾಷನಲ್ ಸಿಂಗರ್ ನನಗೆ ನಮಸ್ಕಾರ ಮಾಡ್ತಾಳೆ. ಮೈ ಗುಡ್ ಸರ್ವಿಸ್, ಮೈ ಗುಡ್ ನೇಚರ್. ಸೊ ಹಂಗಾಗಿ ಇಂಥವನ್ನ ಐ ಶುಡ್ ಬಿ ಎ ರೋಲ್ ಮಾಡೆಲ್ ಟು ಎನಿಬಡಿ. ಅದನ್ನು ನಾನು ಫಾಲೋ ಮಾಡ್ತೀನಿ. ಎಲ್ಲೂ ಕೂಡ ಐ ವಿಲ್ ನೆವರ್ ಇನ್ಸಲ್ಟ್. ಜೀವನದಲ್ಲಿ ನಾನು ಐ ನೆವರ್ ಇನ್ಸಲ್ಟ್ ಎನಿಬಡಿ. ಇನ್ಫ್ಯಾಕ್ಟ್ ಸ್ಟೂಡೆಂಟ್ಸ್ಗೂ ಹೇಳ್ತೀನಿ, ನಾನು ಬೇರೆ ಟೀಚರ್ಸ್ಗೂ ಹೇಳ್ತೀನಿ, ಬೈದರೆ ಪ್ರೈವೇಟ್ನಾಗ ಬೈಬೇಕಂತೆ, ಹೊಗಳಿದ್ರೆ ಪಬ್ಲಿಕ್ನಾಗ ಹೊಗಳ್ಬೇಕಂತೆ. ನಿನ್ನ ಸ್ಟೂಡೆಂಟ್ಸ್ನ ಬೈಯಂಗಿದ್ರೆ ರೂಮಿಗೆ ಕರ್ಕೊಂಡೋಗಿ ಬೈ, ಕಾಪಾಡು ಪಡಿಬೇಕು. ಬಟ್ ಪಬ್ಲಿಕ್ನಾಗ ಅವಮಾನ ಮಾಡಬೇಡ. ನಾನು ಭಾಳ ಜನ ತಂದೆ ತಾಯಿಗೆ ಮಾತು ಹೇಳ್ತೀನಿ, ಡೋಂಟ್ ಇನ್ಸಲ್ಟ್ ಎ ಚೈಲ್ಡ್. ತಂದೆ ತಾಯಿಗೆ ನಿನ್ನ ಮಗನ ಬೈ, ಹೊಡೆಯಂಗಿಲ್ಲ, ಬೈ, ಬಟ್ ಅವಮಾನ ಮಾಡಬೇಡ. ಎಲ್ಲರ ಮುಂದೆ ಅವ್ನ ಕಾಲು ಕಡೆ ತೂರು, ಇವ್ನ ಪಬ್ಲಿಕ್ ಟಾಕಲ್ಲಿ ಹೇಳ್ತೀನಿ.